ಇನ್ನು ದಸರಾ ಇನಾಗ್ರೇಷನ್ಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಮುಸ್ಲಿಂ ಅನ್ನುವ ಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ, ಮತ್ತಿನ್ಯಾವುದಕ್ಕೆ? ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಗಮಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ಇನ್ನೊಂದು ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ನೀವು ನಂಬಿರುವ ನಿಮ್ಮ ಅಲ್ಲ ನಿಮ್ಮನ್ನ ಮಸೀದಿಗೆ ಕರೆಸಿಕೊಳ್ಳುತ್ತಾರಾ? ನಮ್ಮ ದೇವರು ಹೇಗೆ ಕರೆಸಿಕೊಳ್ಳುತ್ತಾರೆ? ಮುಸ್ಲಿಂ ಅನ್ನುವ ಕಾರಣಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ. ಟಿಪ್ಪು ಜಯಂತಿ ಮಾಡಿ ಎಂದು ಮುಸ್ಲಿಮರು ಕೇಳಿರಲಿಲ್ಲ, ಸಿದ್ದರಾಮಯ್ಯನವರು ಉಡುಗೊರೆಯಾಗಿ ಕೊಟ್ಟರು. ಸಿಎಂ ಮುಸ್ಲಿಮರ ಓಲೈಕೆಗಾಗಿ ಟಿಪ್ಪು ಜಯಂತಿ ಮಾಡ್ತಾ ಇದ್ದಾರೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಕರೀರಿ ಎಂದು ಯಾವ ಮುಸ್ಲಿಮರು ಕೂಡ ಕೇಳಿರಲಿಲ್ಲ. ಆದರೂ ಸಿಎಂ ಸಿದ್ದರಾಮಯ್ಯ ಮುಷ್ತಾಕ್ ಆಯ್ಕೆಯನ್ನ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಜನ ಸಾಹಿತ್ಯ ಭಾಷಣದಲ್ಲಿ ನಿಮ್ಮ ಭಾಷಣ ಮುಸ್ಲಿಮರು ಕನ್ನಡ ಕಲಿಯಲು ಭುವನೇಶ್ವರಿ ತಾಯಿ ಅಡ್ಡಿಯಾಯಿತು ಎಂದು ಕನ್ನಡವನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಷ್ತಾಕ್ ನಾಡದೇವಿಯ ರೂಪದಲ್ಲಿರುವ ಚಾಮುಂಡಿಯನ್ನ ಒಪ್ಪುತ್ತಾರಾ? ಪ್ರತಾಪ್ ಸಿಂಹ ಕೇಳೋದು ಅಧಿಕ ಪ್ರಸಂಗಿ ಅಲ್ಲದೆ ಇನ್ನೇನಿದು? ಅರಿಶಿನ ಕುಂಕುಮದ ಬಗ್ಗೆ ಮುಷ್ತಾಕಿಗೆ ತಕರಾರು, ಕಿರಿಕಿರಿ. ಹಿಂದೂಗಳ ಮನೆಯಲ್ಲಿ ಯಾರು ಸುಮಂಗಲಿಯರು ಹೋದರೂ ಕುಂಕುಮ ಕೊಡ್ತಾರೆ. ಇಂತಹ ಕುಂಕುಮ ಬಾನು ಮುಷ್ತಾಕ್ ಅವರಿಗೆ ಕಿರಿಕಿರಿ ಮಾಡಿದೆ. ಅರಿಶಿನ ಕುಂಕುಮದ ಬಗ್ಗೆ ದ್ವೇಷ ಭಾವನೆ ಇದೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ರಿಯಾಕ್ಷನ್ ಕೊಟ್ಟಿರೋದು ಅಂತ ಕೇಳಿದ್ರೆ ಪ್ರತಾಪ್ ಸಿಂಹ. ಸೊ ಈ ಬಗ್ಗೆ ಪ್ರತಾಪ್ ಸಿಂಹ ಅವರೇ ಮಾತನಾಡಿದ್ದಾರೆ, ಒಂದ್ಸತಿ ಕೇಳಿಸ್ಕೊಂಡು ಬರೋಣ. ಹಾರ್ಟ್ ಲ್ಯಾಂಪ್ ಅನ್ನುವ ತಮ್ಮ ಸಾಹಿತ್ಯ ಕೃಷಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಇನ್ನೊಂದು ಸಾರಿ ಅಭಿನಂದನೆಗಳು. ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಪುರಸ್ಕಾರವನ್ನ ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ. ಖಂಡಿತ ನಮಗೆ ಬಹಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ. ನಿಮ್ಮ ಸೊ ಪ್ರತಾಪ್ ಸಿಂಹ ಒಂದ್ ಕಡೆ ಹೇಳ್ತಾರೆ, ಸಿದ್ದರಾಮಯ್ಯರ ಬಳಿ ಯಾವ ಮುಸಲ್ಮಾನರು ಕೂಡ ಟಿಪ್ಪು ಜಯಂತಿಗೆ ನೀವು ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ ಯಾರು ಕೇಳ್ಕೊಂಡಿರಲಿಲ್ಲ. ಆದರೆ ಟಿಪ್ಪು ಜಯಂತಿಯನ್ನು ಕೊಟ್ಟಿದ್ದು ಸಿದ್ದರಾಮಯ್ಯರ ಸರ್ಕಾರ 2014ರಲ್ಲೇನೋ. ಟಿಪ್ಪು ಜಯಂತಿ ಕೊಟ್ಟ ನಂತರ ಏನೇನಾಯಿತು? 2018ರ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಆಚರಣೆಗೆ ಬಂದ ನಂತರ ಏನಾಯಿತು? ಮಡಿಕೇರಿಯ ಕೂರ್ಗ್ನಲ್ಲಿ ಒಂದು ಮರ್ಡರ್ ಆಯಿತು. ಟಿಪ್ಪು ಜಯಂತಿ ವಿಚಾರಕ್ಕೆ ಜಟಾಪಟಿ, ಧರ್ಮದ ನಡುವೆ ಸಂಘರ್ಷ. ಪ್ರತಾಪ್ ಸಿಂಹ ಹೇಳಿದ್ದಕ್ಕೆ ನಾವು ಒಪ್ಕೋತೀವಿ. ಕಾರಣ ಯಾರೊಬ್ಬರು ಕೂಡ ಕೈಕಾಲು ಹಿಡಿದು ವಿಧಾನಸೌಧದ ಮುಂಭಾಗ ನಿಂತ್ಕೊಂಡು ಟಿಪ್ಪು ಜಯಂತಿ ಬೇಕು ಅಂತೇಳಿ ಯಾರೂ ಒತ್ತಾಯ ಮಾಡಿರಲಿಲ್ಲ. ಸರ್ಕಾರನೇ ಕೊಟ್ಟಿದ್ದು. ಅದಾದ ನಂತರ ಧರ್ಮ ಸಂಘರ್ಷ ಆದಾಗ ಸರ್ಕಾರವೇ ಅದನ್ನು ಬಿಡಿಸಿದ್ದು. ತೊಟ್ಲು ತೂಗಿದ್ದು ಅವರೇ, ಮಗುನ ಗಿಂಟಿದ್ದು ಅವರೇ ಅಂತ. ಸೊ ಹೀಗೆಲ್ಲ ಇದ್ದಾಗ ಬಾನು ಮುಷ್ತಾಕ್ ಅವರನ್ನು ಅತಿಥಿಯಾಗಿ ದಸರಾಗೆ ಕರಿಬೇಕು ಅಂತ ಹೇಳಿ ಯಾವ ಮುಸಲ್ಮಾನರ ಸಂಘಟನೆಗಳು ಕೂಡ ಕಾಂಗ್ರೆಸ್ ಜೊತೆ ಮನವಿ ಮಾಡಿಕೊಂಡಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಈ ತರಹದ್ದೊಂದು ವಿವಾದಾತ್ಮಕವಾದ ವ್ಯಕ್ತಿಯನ್ನು ಅಲ್ಲಿಗೆ ಅತಿಥಿಯಾಗಿ ಆಯ್ಕೆ ಮಾಡಿ ಜನರೆಡೆಯಲ್ಲಿ ಒಂದು ತರಹದ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ ಸರ್ಕಾರ ಅಂಥೇಳಿ ಪ್ರತಾಪ್ ಸಿಂಹ ರೋಷಾವೇಶವಾಗಿ ಮಾತನಾಡಿದ್ದಾರೆ. ಇನ್ನು ಬಾನು ಮುಷ್ತಾಕ್ ಅವರನ್ನು ತೀರಾ ಹತ್ತಿರದಿಂದ ಗಮನಿಸಿದವರು ಹೇಳ್ತಾರೆ, ಆಕೆಯ ಮನೆಗೊಂದು ಹೆಣ್ಣು ಮಗಳು ಹೋದರೆ ಆ ಹೆಣ್ಣು ಮಗಳ ನೆತ್ತಿಗೆ ತಿಲಕನ ಇಟ್ಟು ಅತ್ಯಂತ ಹಿಂದೂ ಸಂಪ್ರದಾಯದಂಥ ಹೆಣ್ಣು ಮಗಳಿಗೆ ಏನೇನು ಹಾಕಬೇಕು, ಅರಿಶಿಣನೋ ಅಥವಾ ಕುಂಕುಮನೋ, ಅದನ್ನೆಲ್ಲ ಅಲಂಕಾರದ ಮಾಡ್ಕೊಂಡೇ ಹೆಣ್ಣು ಮಕ್ಕಳನ್ನ ಕಳಿಸೋದು ಅಂತ. ಅಂದರೆ ಹಿಂದೂ ಸಂಪ್ರದಾಯದ ಬಗ್ಗೆ ತಿಳ್ಕೊಂಡಿದ್ದಾರೆ, ಅದನ್ನು ಗೌರವಿಸ್ತಾರೆ ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಾದರೆ ಪ್ರತಾಪ್ ಸಿಂಹರಿಗೆ ಆ ವಿಚಾರ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.